ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ ಆಗ್ತಾ ಇದೆ. ಸೊ ಬೆಳಗ್ಗೆ ಎದ್ಬಿಟ್ಟು ಈ ಜಾಗಕ್ಕೆ ಬಂದಿದ್ದೀವಿ. ಸೊ ಜಯನಗರ್ 3rd ಬ್ಲಾಕಲ್ಲಿ NMKRV ಕಾಲೇಜ್ ಹತ್ರನೇ ಇದೆ ನಮ್ಮ ಫಿಲ್ಟರ್ ಕಾಫಿ ಅಂತ ಈ ಜಾಗ. ಈ ಬೆಂಗಳೂರು ಚಿಲ್ ಅಂತ ಇರೋ ವೆದರ್ಗೆ ಒಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಬೆಳಗ್ಗೆ ಕುಡಿದ್ರೆ ಹೆಂಗಿರುತ್ತೆ. ಸೊ ಅದಕ್ಕೆ ಅಂಗಡಿ ಓಪನ್ ಆಗ್ತಿದ್ದಂಗೆ ಬಂದ್ಬಿಟ್ಟಿದ್ದೀವಿ. ಜನ ಇಲ್ಲಿ ಆಮೇಲೆ ಕ್ರೌಡ್ ಜಾಸ್ತಿ ಆಗ್ಬಿಡುತ್ತೆ, ನಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಸೊ ಈ ಜಾಗನ ಇನ್ಸ್ಟಾಗ್ರಾಮಲ್ಲಿ ಅವರು ಇವ್ರಿಗೆ ಟ್ಯಾಗ್ ಮಾಡೋದು, ಇವರು ಅವ್ರಿಗೆ ಟ್ಯಾಗ್ ಮಾಡೋದು, ಅವರಿಬ್ಬರು ಸೇರಿಕೊಂಡು ನಮ್ಮನ್ನ ಟ್ಯಾಗ್ ಮಾಡಿಬಿಟ್ಟಿದ್ರು ಈ ಜಾಗಕ್ಕೆ ಹೋಗಲೇಬೇಕು ಅಂತ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಲೇಟ್ ಮಾಡ್ದಿರಾ ಒಳಗೋಗ್ಬಿಟ್ಟು ಯಾವ್ಯಾವ ಥರ ಕಾಫೀಸ್ ಇದೆ ಇಲ್ಲಿ ಮತ್ತು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ತಿನ್ನೋಕ್ಕಾಗಲ್ಲ, ಕುಡಿದ್ಬಿಟ್ಟು ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ನಮ್ಮ ಜೊತೆ ನಮ್ಮ ಫಿಲ್ಟರ್ ಕಾಫಿ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು? ರಂಜಿತ್ ಅಂತ. ಸರ್ ನಿಮ್ಮ ಇದು ಔಟ್ಲೆಟ್ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಇದು ನಮ್ಮ ಫಿಲ್ಟರ್ ಕಾಫಿ ಕಾನ್ಸೆಪ್ಟ್ ಏನು, ಸೊ ಆಮೇಲೆ ಇಲ್ಲಿ ಯಾವ್ಯಾವ ವೆರೈಟೀಸ್ ಆಫ್ ಕಾಫಿ ಸಿಗುತ್ತೆ, ಬ್ಲೆಂಡ್ ಯಾವ ಥರ, ಸೊ ಸ್ವಲ್ಪ ಡೀಟೇಲಾಗಿ ಇನ್ಫಾರ್ಮೇಷನ್. ಶೋರ್, ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ನಮ್ಮ ಫಿಲ್ಟರ್ ಕಾಫಿ. ಸೊ ನಮ್ಮದು ಕಾನ್ಸೆಪ್ಟ್ ಏನಂದರೆ ಬೇಸಿಕ್ಲಿ ನಾವು ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ಓವನ ಅಂತ. ಸೊ ಈಗ ನೋಡಿದ್ರೆ ತುಂಬ ಕಡೆ ಫಾರಿನ್ ಕಾಫಿಗಳ ಇನ್ಫ್ಲೂಯೆನ್ಸಸ್ ತುಂಬ ಬರ್ತಾ ಇದೆ. ಕಾಫಿನ ಯಾವ ವಿಚಿತ್ರ ಥರ ಅದು ಎಕ್ಸ್ಪೀರಿಯೆನ್ಸು ಅದು ಇದು ಅಂತ. ಸಿಂಪಲ್ ಕಾನ್ಸೆಪ್ಟ್. ಕಾಫಿಗೆ ಬೇಕಾಗಿರೋದು ಬರೀ 3 ಐಟಮು: ಕಾಫಿ ಡಿಕಾಕ್ಷನು, ಹಾಲು, ಸಕ್ಕರೆ. ಸೊ ಶುಗರ್ಲೆಸ್ ಇಲ್ಲದೆ ಇರೋರು ಆ ಸಕ್ಕರೆನೂ ಬೇಡ, ಬರೀ 2 ಐಟಮ್ ಅಷ್ಟೇ, ಹಾಲು ಮತ್ತು ಕಾಫಿ ಡಿಕಾಕ್ಷನ್. ಈ ಸಿಂಪಲ್ 3 ಐಟಮ್ನ ತುಂಬ ಜನ ಏನೇನೋ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಕಾಂಪ್ಲಿಕೇಟ್ ಮಾಡಿ ಇಟ್ಟಿರ್ತಾರೆ. 3 ಐಟಮು ಅದನ್ನ ಹೆಂಗೆ ಆಳವಾಗಿ ಯೂಸ್ ಮಾಡಬೇಕು, ಹೆಂಗೆ ಪರ್ಫೆಕ್ಟ್ ಬ್ಲೆಂಡ್ ಕೊಡಬೇಕು. ಸೊ ಆಮೇಲೆ ಇನ್ನೊಂದು ಬಿಸಿ ಬಿಸಿಯಾಗಿ ಕೊಡೋದು ನಮ್ಮದು ಇದು. ಸೊ ಅದಕ್ಕೆ ನಾವು ಟ್ರೆಡಿಷ್ನಲ್ ಆಗಿ ಹೋಗೋಣ ಅಂತ ವಿ ಡಿಸೈಡೆಡ್ ಆ್ಯಂಡ್ ಸ್ಟಾರ್ಟೆಡ್ ನಮ್ಮ ಫಿಲ್ಟರ್ ಕಾಫಿ. ಸೊ ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿ ಅರೌಂಡ್ 2 ಇಯರ್ಸ್ ರಿಸರ್ಚ್ ಮಾಡಿದ್ದೀನಿ. ಬಟ್ ಎಕ್ಸ್ಟೆನ್ಸಿವ್ ರಿಸರ್ಚ್ ಅಂದರೆ ಒಂದು 8 ತಿಂಗಳು ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡಿದ್ದೀನಿ ಇದ್ರ ಬಗ್ಗೆ. ಹೆಂಗೆ ಏನು ಯಾವ ಥರ ಬ್ಲೆಂಡು ಏನು ಅಂತ ತುಂಬ ಆಲ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಕಾಫೀಸ್ ಎಲ್ಲ ಕಾಫಿ ಪೌಡರ್ ಎಲ್ಲ ಟ್ರೈ ಮಾಡಿದ್ದೀನಿ. ಆಮೇಲೆ ನಮ್ಮದೇ ಆದ ಒಂದು ಫ್ರೆಂಡ್ಸ್ ಇದ್ದಾರೆ, ಅವ್ರದ್ದು ಎಸ್ಟೇಟ್ ಇದೆ. ಸೊ ನಾವು ಎಲ್ಲ ಕೂತ್ಕೊಂಡು ರಿಸರ್ಚ್ ಮಾಡಿ ಟ್ರಯಲ್ ಮಾಡಿ ಸೊ ವಿ ಹ್ಯಾವ್ ಕಮ್ ಅಪ್ ವಿತ್ ಆಲ್ ಅರೌಂಡ್ 8-9 ವೆರೈಟೀಸ್ ಆಫ್ ಕಾಫಿ. ಅಲ್ಲಿಂದನೇ ಸೋರ್ಸ್ ಮಾಡ್ತೀರಾ? ನಮ್ಮದೇ ಓನ್ ಬ್ಲೆಂಡ್ ಮಾಡ್ತೀವಿ. ಸೊ ಓನ್ ಬ್ಲೆಂಡ್ ಮಾಡಿ ಫಾರ್ಮುಲಾ ನಿಮ್ಮದೇ? ಫಾರ್ಮುಲಾ ದಟ್ ಇಸ್ ದ ಮೋಸ್ಟ್ ಸೀಕ್ರೆಟಿವ್ ರೆಸಿಪಿ. ಸೊ ಫಾರ್ಮುಲಾ ಸೊ ಅದು ಮಾಡಿ ನಾವು ಆ್ಯಂಡ್ ಮ್ಯಾಕ್ಸಿಮಮ್ ನಾವು ಚಿಕೋರಿ ಅಂದರೆ 20% ಎಲ್ಲದಕ್ಕೂ. ಎನಿ ಬ್ಲೆಂಡ್ ಯು ಟೇಕ್ 20%. ಪ್ಯೂರ್ ಕಾಫಿಗೆ ದರ್ ಇಸ್ ನೋ ಚಿಕೋರಿ, 0%. ಸೊ ಇದೇ ಮಾಡ್ತಾ ಇರೋದು ನಾವು. ಆಮೇಲೆ ಇದು 2 ಥರ ಕಾಫಿ ಮಿಕ್ಸ್ ಮಾಡ್ತೀರಾ ಅಂತ, ರೋಬಸ್ಟಾ ಮತ್ತೆ ಅರೇಬಿಕಾ? ಯಾ ಡೆಫಿನೆಟ್ಲಿ ಎಸ್. ದೇರ್ ಆರ್ ಎಲ್ಲದಕ್ಕೂ ಇರುತ್ತೆ. ಈಗ ಪ್ಲಾಂಟೇಶನ್ ಎ, ಪ್ಲಾಂಟೇಶನ್ ಬಿ, ಪ್ಲಾಂಟೇಶನ್ ಸಿ. ಸೊ ಕೆಲವೊಂದಕ್ಕೆ ಪ್ಲಾಂಟೇಶನ್ ಎ, ಕೆಲವೊಂದಕ್ಕೆ ಪ್ಲಾಂಟೇಶನ್ ಎ ಬಿ, ಕೆಲವೊಂದಕ್ಕೆ ಪ್ಲಾಂಟೇಶನ್ ಎ ಬಿ ಸಿ. ಸೊ ಈ ಥರ ಡಿಫ್ರೆಂಟ್ ಬ್ಲೆಂಡ್ಸ್ ಇದೆ. ಆ ಥರ ಮಾಡ್ತಾ ಇದ್ದೀವಿ.
ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಆ್ಯಂಡ್ ನಮ್ಮದು ಸ್ಪೆಷಾಲಿಟಿ ಮೇನ್ ಏನಂದರೆ ಮಹಾರಾಜ ಫಿಲ್ಟರ್ ಕಾಫಿ. ಸೊ ಅದು ದೇಸಿ ನಮ್ಮ ಇಂಡಿಯನ್ ನೇಟಿವ್ ದೇಸಿ ಕೌಸ್ ಮಿಲ್ಕ್, ಆ್ಯಕ್ಚುಲಿ A2 ಅಂತ ಹೇಳ್ತಾರೆ, ಬಟ್ ಇಟ್ಸ್ ಆ್ಯಕ್ಚುಲಿ ಟು ಬಿ ಕಾಲ್ಡ್ ಆಸ್ ಇಂಡಿಯನ್ ನೇಟಿವ್ ದೇಸಿ ಕೌಸ್ ಮಿಲ್ಕ್. ಸೊ ನಾವು ಆ ದೇಸಿ ಬ್ರೀಡ್ ಅನ್ನೋದು ನಮ್ಮದು ತುಂಬ ವರ್ಷದಿಂದ ಬರ್ತಾ ಇದೆ. ಬ್ರಿಟಿಷರ್ಸ್ ಬಂದು ದೇಸಿ ಫಸ್ಟ್ ದೇಸಿ ಇದನ್ನ ಅಬಾಲಿಷ್ ಮಾಡಬೇಕು ಅಂತ ಅವರು ಇಂಟೆನ್ಷನಲ್ಲಿ ಬಂದರು. ಸೊ ದೇ ವಾಂಟೆಡ್ ಟು ಇನ್ಫ್ಲೂಯೆನ್ಸ್ ದೇರ್ ಕೌ ಆರ್ ದೇರ್ ಪ್ರಾಡಕ್ಟ್ ಇನ್ ಟು ಇಂಡಿಯಾ. ಬಟ್ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ತುಂಬ ಚೆನ್ನಾಗಿ ಕನ್ಸಂಪ್ಷನು ಕಮ್ಮಿ ಆಗಿದೆ. ಯಾಕಂದರೆ ದೇ ಫೀಲ್ ಇಟ್ಸ್ ಎಕ್ಸ್ಪೆನ್ಸಿವ್. ಡೆಫಿನೆಟ್ಲಿ ಇಟ್ ಇಸ್ ಅದರಿಂದ ಬರೋದು ಬರೀ 2-2.5 ಲೀಟ್ರು ದಿನಕ್ಕೆ ಅಷ್ಟೇ ಬರೋದು ಅದು ಬರುತ್ತೆ. ಸೊ ಆ್ಯಂಡ್ ದ ಮೋಸ್ಟ್ ಹೆಲ್ದಿಯೆಸ್ಟ್ ಮಿಲ್ಕ್. ಸೊ ನಾನು ನಮ್ಮ ಒಂದು ಓಲ್ಡ್ ಸ್ಟೈಲ್ ಅದು ನಾನು ತೊಗೊಳೋದು ಹಲ್ಲೇಕರ್ ಅಂತ. ಅದು ಹಲ್ಲೇಕರ್ ಇಸ್ ದ ಬ್ರೀಡ್ ವಿಚ್ ಇಸ್ ಒರಿಜಿನೇಟೆಡ್ ಫ್ರಮ್ ಮಂಡ್ಯ. ಸೊ ಅದನ್ನೇ ತೊಗೊತಾ ಇದ್ದೀನಿ. ಅದರದ್ದು ಹಾಲಲ್ಲಿ ಮಹಾರಾಜ ಫಿಲ್ಟರ್ ಕಾಫಿ ಮಾಡ್ತಾ ಇದ್ದೀವಿ. ಸೊ ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಕುಂಭಕೋಣಂ ಡಿಗ್ರಿ ಕಾಫಿ. ನಿಮಗೆ ಕುಂಭಕೋಣಂ ಡಿಗ್ರಿ ಕಾಫಿ ಅದು ಹೆಂಗೆ ವಾಟ್ ದ ಸೇಮ್ ಅಥೆಂಟಿಕ್ ಸ್ಟೈಲ್ ಆಫ್ ಕುಂಭಕೋಣಂ ಡಿಗ್ರಿ ಕಾಫಿ ನಾವು ಇಲ್ಲಿ ಇಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಜಾಗದಲ್ಲಿ ನಿಮಗೆ ಆಲ್ ಅರೌಂಡ್ 8 to 9 ವೆರೈಟೀಸ್ ಆಫ್ ಕಾಫೀಸ್ ನೀವು ಇಲ್ಲಿ ಟ್ರೈ ಮಾಡಬಹುದು. ಸೊ ಈಚ್ ಆ್ಯಂಡ್ ಎವ್ರಿ ಕಾಫಿ ಡಿಫ್ರೆಂಟ್ ಟೇಸ್ಟಲ್ಲಿರುತ್ತೆ. ಓಕೆ, ಸೂಪರ್ ಸರ್, ನಾವು ಟ್ರೈ ಮಾಡ್ತೀವಿ. ಆಮೇಲೆ ಇದು ಟೈಮಿಂಗ್ಸ್ ಎಲ್ಲ ಯಾವ ಥರ? ಟೈಮಿಂಗ್ಸ್ ನಾವು ಬೆಳಗ್ಗೆ 6 ಗಂಟೆಯಿಂದ ನೈಟ್ ಅರೌಂಡ್ 11-11:30ವರೆಗೂ ಮ್ಯಾಕ್ಸಿಮಮ್. ಫುಲ್ ಸ್ಟ್ರೆಚಲ್ಲಿ ಇರುತ್ತೆ. ಫುಲ್ ಸ್ಟ್ರೆಚಲ್ಲಿ ನೋ ಕ್ಲೋಸಿಂಗ್ ಇನ್ ಬಿಟ್ವೀನ್. ಫುಲ್ ಸ್ಟ್ರೆಚಲ್ಲಿ ಇರುತ್ತೆ. ಸೊ ಆಮೇಲೆ ಹಾಲಿಡೇಸ್ ಏನಾದರೂ ಇರುತ್ತಾ? ಹಾಲಿಡೇಸ್ ಏನೂ ಇಲ್ಲ. ವಿ ಆರ್ ವರ್ಕಿಂಗ್ 7 days a week. ಹಾಲಿಡೇಸ್ ಏನೂ ಇಲ್ಲ. ಬೆಳಗ್ಗಿಂದ ಓವರ್ ಆ್ಯಂಡ್ ಆಫ್ಟರ್ ಡಿನ್ನರ್ ಯೂಶಲಿ ತುಂಬ ಕ್ರೇವಿಂಗ್ಸ್ ಇರುತ್ತೆ ಕಾಫಿ ಕುಡಿಬೇಕು ಅಂತ. ಸೊ ತುಂಬ ಕಡೆ ಸಿಗಲ್ಲ ಕಾಫಿ. ಆ್ಯಂಡ್ ಇಲ್ಲಿ ಅಥೆಂಟಿಕ್ ಕಾಫಿ ನಾವು ಬೆಳಗ್ಗೆ ಫಸ್ಟ್ ಕಪ್ ಯಾವ ಟೇಸ್ಟ್ ಇರುತ್ತೋ ದ ಸೇಮ್ ಟೇಸ್ಟ್ ವಿಲ್ ಬಿ ದೇರ್ ಅಟ್ ಎಂಡ್ ಆಫ್ ದ ಡೇ, ದ ಲಾಸ್ಟ್ ಕಪ್. ಸೊ ದಟ್ ಇಸ್ ಹೌ ವಿ ಮೇಂಟೈನ್ ದ ಬ್ಲೆಂಡ್ ಆ್ಯಂಡ್ ಮೇಂಟೈನ್ ದ ಕನ್ಸಿಸ್ಟೆನ್ಸಿ. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸರ್, ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಫಸ್ಟು ಚಿಕ್ಕದಿಂದ ಸ್ಟಾರ್ಟ್ ಮಾಡೋಣ. ಇದು ಬಂದು ನಮ್ಮ ಫಿಲ್ಟರ್ ಕಾಫಿ ಅಂತ. ಇದು ಸ್ಟಾರ್ಟಿಂಗ್ ಸ್ಟೇಜು. ಫಸ್ಟು ನಾರ್ಮಲ್ ಫಿಲ್ಟರ್ ಕಾಫಿ 15 ರೂಪಾಯಿ ಇದು. ಸೊ ಇದರಲ್ಲಿ ಏನೇನು ಬರುತ್ತೆ ಇಂಗ್ರೀಡಿಯೆಂಟು, ಕಾಫಿನಲ್ಲಿ ಏನೇನು ಮಿಕ್ಸ್ ಮಾಡಿರ್ತಾರೆ ಅಂತ ಇಲ್ಲಿ ಫುಲ್ಲು ಬೋರ್ಡೇ ಇದೆ. ಅದರಲ್ಲಿ ಫುಲ್ ಡೀಟೇಲ್ ಇದೆ ಎಲ್ಲ ಕಾಫಿದು. ಇದರಲ್ಲೂ ಅಷ್ಟೇ, ಇದರಲ್ಲಿ 40% ರೋಬಸ್ಟಾ, 40% ಅರೇಬಿಕಾ ಕಾಫಿ ಹಾಕ್ಬಿಟ್ಟು ಆಮೇಲೆ 20% ಚಿಕೋರಿ ಮಿಕ್ಸ್ ಆಗಿರುತ್ತೆ ಆ ಕಾಫಿ ಪೌಡ್ರಲ್ಲಿ. ಸೊ ಟೇಸ್ಟ್ ಮಾಡೋಣ. ಸ್ವಲ್ಪ ಲೈಟಾಗಿ ಮೇಲ್ಗಡೆ ನೊರೆ ಇದೆ. ಓಹ್, ಹಂಗೆ ನಿದ್ದೆ ಹೊಟ್ಟೋಗ್ಬಿಡುತ್ತೆ. ನಿದ್ದೆ ಕಣ್ಣಲ್ಲೇ ಇದ್ದೀನಿ. ಕುಡ್ದಿದ ತಕ್ಷಣ ಸ್ವಲ್ಪ ಚುರುಕಾಯಿತು. ಇದೇನು ಅಷ್ಟೊಂದು ತುಂಬ ಸ್ಟ್ರಾಂಗ್ ಆಗಿರಲ್ಲ, ಲೈಟಾಗಿರುತ್ತೆ. ಆಮೇಲೆ ಎಲ್ಲರಿಗೂ ಸೆಟ್ ಆಗೋ ಥರ ಇದು ನಾರ್ಮಲ್ ಫಿಲ್ಟರ್ ಕಾಫಿ, ಎಲ್ಲ ವರ್ಗದ ಜನರಿಗೂ ಸೆಟ್ ಆಗೋ ಥರ ಸೂಪರ್ ಇದೆ. ಸಕ್ಕರೆ ಹಾಕ್ಕೊಬೇಕು. ಆಲ್ರೆಡಿ ನಾರ್ಮಲಾಗಿ ಸಕ್ಕರೆ ಹಾಕಿರ್ತಾರೆ. ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದರೆ ಅಲ್ಲಿ ಇಟ್ಟಿರ್ತಾರೆ, ಅದನ್ನು ನೀವು ಎಕ್ಸ್ಟ್ರಾ ಹಾಕ್ಕೋಬೇಕು. ಸೊ ನಮಗೆ ಹಾಗೆ ಕುಡಿತೀವಿ, ಹಾಗೆ ಸೂಪರಾಗಿದೆ. ಸೊ ಜಾಸ್ತಿ ಸಕ್ಕರೆ ಸ್ವೀಟು ಎಲ್ಲ ತಿನ್ನಬಾರ್ದು. ನಾನ್ ವೆಜ್ ತಿನ್ಬೋದು ಜಾಸ್ತಿ. ಹಾಂ, ಆಮೇಲೆ ಇದರಲ್ಲೇ ಇನ್ನೂ ಇಲ್ಲಿ ವೆರೈಟೀಸ್ ಆಫ್ ಕಾಫೀಸ್ ಇದೆ. ನಾವು ಇವತ್ತು ಬರೀ 3 ಥರ ಟ್ರೈ ಮಾಡ್ತೀವಿ. ಇದೊಂದು, ಆಮೇಲೆ ಇನ್ನೊಂದು ಅದಕ್ಕೊಂದು ಮಿಡ್ ವರ್ಷನ್ ಒಂದು, ಆಮೇಲೆ ಇನ್ನೊಂದು ಕಾಸ್ಟ್ಲಿ. ಆಮೇಲೆ ಕಾಸ್ಟ್ಲಿ ಇದ್ದರೆ ಅವರ ಸ್ಪೆಷಲ್ ಒಂದು ಫಿಲ್ಟರ್ ಕಾಫಿ ಇದೆ, ಅದನ್ನು ಟ್ರೈ ಮಾಡೋದ ಅಂತ. ಅದು ಬಿಟ್ಟು ತುಂಬ ವೆರೈಟೀಸ್ ಇದೆ. ನೀವು ಬಂದಿದ್ದ ತಕ್ಷಣ ಇಲ್ಲಿ ಬೋರ್ಡ್ ಇದೆ. ಆ ಬೋರ್ಡಲ್ಲಿ ಏನೇನು ಕಾಫಿ ಸಿಗುತ್ತೆ, ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಇದೆ, ಅದಕ್ಕೆ ಏನೇನು ಹಾಕಿರ್ತಾರೆ ಅಂತ. ಸೊ ಅದನ್ನು ನೋಡಿಕೊಂಡು ನಿಮ್ಗೆ ಏನು ಬೇಕೋ ನಿಮಗೆ ತಕ್ಕಂತೆ ಆರ್ಡ್ರ್ ಮಾಡ್ಬೋದು. ಆಮೇಲೆ ಸ್ನ್ಯಾಕ್ಸ್ ಕೂಡ ಇದೆ. ಸೊ ನಾವು ಒಂದು 2-3 ಟ್ರೈ ಮಾಡ್ತೀವಿ. ರಸ್ಕ್ ಸಿಗುತ್ತೆ ನೆಂಚ್ಕೊಂಡು ತಿನ್ನೋಕ್ಕೆ. ಆಮೇಲೆ ಇನ್ನೂ ಏನೇನೋ ಇದೆ, ಬನ್ಸ್ ಇದೆ, ಖಾರ ಬನ್ನು ಏನೇನೋ ಎಲ್ಲನೂ ಟ್ರೈ ಮಾಡೋಣ. ಇವಾಗ ಇದನ್ನು ಖಾಲಿ ಮಾಡ್ಬಿಟ್ಟು ನೆಕ್ಸ್ಟು ಇದಕ್ಕಿಂತ ಒಂದು ಲೆವೆಲ್ ಮೇಲಿದೆ. ಸೊ ಆ ಕಾಫಿಗೆ ಹೋಗೋಣ. ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಾಫಿ. ಇದು ಬಂದು 25 ರೂಪೀಸು. ಇದು ಕುಂಭಕೋಣಂ ಕಾಫಿ, ಕುಂಭಕೋಣಂ ಡಿಗ್ರಿ ಕಾಫಿ. ಒಂದು ಸ್ವಲ್ಪ ಇದು ನೀಟಾಗೆ ಒಂದು ಕಪ್ಪು ಇದರಲ್ಲಿ ಕೊಡ್ತಾರೆ, ಹಿತ್ತಾಳೆ ಕಪ್ಪಲ್ಲಿ, ಮತ್ತು ಹಿತ್ತಾಳೆ ಲೋಟ. ಮೇಲ್ಗಡೆ ಸ್ವಲ್ಪ ನೊರೆ ಹಾಕ್ಬಿಟ್ಟು ಎಕ್ಸ್ಟ್ರಾ, ಆಮೇಲೆ ಇನ್ನು ಒಂದು ಸ್ವಲ್ಪ ಡಿಕಾಕ್ಷನ್ ಮೇಲ್ಗಡೆ ಎಕ್ಸ್ಟ್ರಾ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಚಿಯರ್ಸ್, ಹಾಗೆ ಕುಡಿದ್ಬಿಡೋಣ. ಆಮೇಲೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋಣ ನೀಟಾಗಿ.
ಮೇಲ್ಗಡೆ ಡಿಕಾಕ್ಷನ್ ಹೇಳಿದ್ನಲ್ಲ ಸ್ವಲ್ಪ ಆ ನೊರೆ ಹಾಕ್ಬಿಟ್ಟು ಸ್ವಲ್ಪ ಇನ್ನೊಂದ್ಸಲಿ ಆಮೇಲೆ ಮೇಲೆ ಒಂದು ಲೈಟಾಗಿ ಡಿಕಾಕ್ಷನ್ ಹಾಕಿರ್ತಾರಲ್ಲ ಸೊ ಎಳೆದಿದ ತಕ್ಷಣ ಫುಲ್ಲು ಬಂದ್ಬಿಡ್ತು ಹಂಗೆ ಫುಲ್ಲು ಕಿಕ್ಕು. ಫಿಲ್ಟ್ರ್ ಕಾಫಿಲಿ ಕಿಕ್ ಹೊಡಿಯೋದು ಅಂದರೆ ಇದೆ ಅಲ್ಟಿಮೇಟು. ಆಹಾ ಇದೊಂದು ಸಾಕಷ್ಟು ಸ್ಟ್ರಾಂಗ್ ಆಗಿದೆ, ಫುಲ್ಲು ಡಿಫ್ರೆಂಟ್ ಟೇಸ್ಟು. ಈ ನಾರ್ಮಲಾಗಿ ನೀವು ಫಸ್ಟಾಗಿ ಕಾಫಿ ಟ್ರೈ ಮಾಡ್ತಾಯಿದ್ದೀರಾ, ನಾರ್ಮಲಾಗಿ ಬಂದು ಕಾಫಿ ಕುಡಿಬೇಕು ಅಂದರೆ ಫಿಲ್ಟರ್ ಕಾಫಿ ತೊಗೊಳ್ಳಿ. ಇಲ್ಲ ನೀವು ಸ್ಟ್ರಾಂಗಾಗಿ ಕುಡಿಯೋರು ಮಜಾ ಮಾಡ್ತೀರಾ ಅಂದರೆ ಈ ಥರ ತೊಗೊಬೇಕು. ಯಾಕಂದರೆ ಡೈರೆಕ್ಟಾಗಿ ಬಂದುಬಿಟ್ಟು ಈ ಸ್ವೀಟಾಗಿ ಕುಡಿಯೋರು ನಮ್ಮ ಪಾಕ ಥರ ಕುಡಿತಾರೆ ಗೊತ್ತಾ, ಸಕ್ಕರೆ ಪಾಕ ಥರ ಕಾಫಿ, ಅವರೆಲ್ಲ ಇದು ತೊಗೊಂಡ್ರೆ ಇದು ಇಷ್ಟ ಆಗೋಲ್ಲ. ಸೊ ಪಕ್ಕ ಫುಲ್ಲು ಸ್ಟ್ರಾಂಗ್ ಆದ ಕಾಫಿ. ಸೊ ಕುಂಭಕೋಣಂ ಒಂದು ಎಫೆಕ್ಟ್ ಸ್ಟೈಲು ಬರಲಿ ಅಂತ, ಫೀಲ್ ಬರಲಿ ಅಂತ ಈ ಥರ ಸ್ಟೈಲಲ್ಲಿ ಕೊಡ್ತಾಯಿದ್ದಾರೆ. ಸೂಪರ್ ಗ್ಲಾಸು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇದು ಸ್ವಲ್ಪ ಸ್ಟ್ರಾಂಗಾಗಿ ಆ ಘಾಟು ಫೀಲ್ ಆಗುತ್ತೆ. ಸೊ ಆವಾಗ ನಿಮಗೆ ಇನ್ನೊಂದು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಇಲ್ಲಿ ಬಟರ್ ಕುಕ್ಕೀಸು ಮತ್ತು ರಸ್ಕೆಲ್ಲ ಸಿಗುತ್ತೆ. ಅದನ್ನು ನೆಂಚ್ಕೊಂಡು ತಿಂತಾಯಿದ್ರೆ ಇನ್ನೂ ಅದ್ಭುತ. ಆ ಬಟರ್ ಕುಕ್ಕಿ ತಿಂತಾಯಿದ್ರೆ ಅದೊಂಥರ ಸ್ವೀಟ್ನೆಸ್ ಫೀಲ್ ಆಗುತ್ತೆ. ಮತ್ತು ಇದನ್ನು ಕುಡ್ಕೊಂಡು ಬ್ಯಾಲೆನ್ಸ್ಡು ಸಗದಾಗಿದೆ ಒಂಥರ. ಈ ಥರ ನೀವು ಸ್ಟ್ರಾಂಗಾಗಿ ಕುಡಿತೀರ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಬೋದು. ಸೂಪರ್. ಇದಕ್ಕೂ ಸಕ್ಕರೆ ಹಾಕ್ಕೊತೀರಾ ಅಂದರೆ ಅಲ್ಲಿ ಆಪ್ಷನ್ ಇರುತ್ತೆ, ಸಕ್ಕರೆ ಹಾಕ್ಕೊಬೋದು ಬೇಕಾದ್ರೆ, ಬಟ್ ಹಾಗೆ ಸ್ಟ್ರಾಂಗಾಗಿ ಕುಡಿಯೋಕ್ಕೆ ಸೂಪರಾಗಿದೆ. ಆಮೇಲೆ ನೆಕ್ಸ್ಟು ಬ್ಲ್ಯಾಕ್ ಕಾಫಿನೂ ಸಿಗುತ್ತೆ ಇಲ್ಲಿ. ಬರೀ ಬ್ಲ್ಯಾಕ್ ಕಾಫಿ ಕುಡಿಯೋರು ಇದಕ್ಕಿಂತ ಕಹಿಯಾಗೆ ಅದರಲ್ಲೂ ವಿತ್ ಚಿಕೋರಿ, ವಿತೌಟ್ ಚಿಕೋರಿನೂ ಸಿಗುತ್ತೆ. ಪ್ಯೂರ್ ಫಿಲ್ಟರ್ ಕಾಫಿ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ವಿತ್ ಚಿಕೋರಿ ಸಿಗುತ್ತೆ, ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಆ ಥರ ನೀವು ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾಫಿ ಹೋಗ್ತಿದ್ದಂಗೆ ಅದ್ರ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಲಾಸ್ಟಲ್ಲಿ ಒಂದು ಕಾಫಿ ಇದೆ ಅವರ ಸ್ಪೆಷಲ್ಲು, ಆ ಕಾಫಿನೂ ಟ್ರೈ ಮಾಡೋಣ. ಅದು ಇನ್ನೂ ಸ್ವಲ್ಪ ರೇಟ್ ಜಾಸ್ತಿ, ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇವತ್ತು ಒಂದಾದ್ಮೇಲೆ ಒಂದು ಕಾಫಿ ಕುಡಿತಾ ಇದ್ದೀನಿ. ಈ ಕಾಫಿ ನೀಟಾಗಿ ಕೈ ಮಾಡಿಬಿಟ್ಟು ಅಲ್ಲಿ ಲಾಸ್ಟ್ ಕಾಫಿ ಕೊಡೋಣ. Cheers. ಫೈನಲ್ ಆಗಿ ಮಹಾರಾಜ ಫಿಲ್ಟರ್ ಕಾಫಿ. ಸೊ ಅವರ ಸ್ಪೆಷಲ್ ಕಾಫಿ ಲಾಸ್ಟ್ ರೇಂಜ್ ಕಾಫಿನಲ್ಲಿ ಇದು ಬಂದ್ಬಿಟ್ಟು 45 ರುಪೀಸು. ಇದು ಸ್ಪೆಷಲಾಗಿ ಪ್ರಿಪರೇಷನ್ನು ಅಷ್ಟೇ ಫುಲ್ ಸಪ್ರೇಟಾಗಿ ಮಾಡ್ತಾರೆ. ಅಲ್ಲಿ ನಾರ್ಮಲ್ ಮಿಲ್ಕ್ ಯೂಸ್ ಮಾಡಲ್ಲ, ನಾರ್ಮಲ್ ಹಾಲು ನಂದಿನಿ ಹಾಲು ಯೂಸ್ ಮಾಡೋದು ಎಲ್ಲದಕ್ಕೂ. ಬಟ್ ಇದಕ್ಕೆ ಮಾತ್ರ ಸಪ್ರೇಟಾಗಿ ದೇಸಿ ಹಾಲು ಅಂದರೆ ನಾಟಿ ಹಸುವಿನ ಹಾಲು ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಇದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಅದು ಹಾಲೇ 60 ರೂಪಾಯಿಂದ 120-150 ರೂಪಾಯಿವರೆಗೂ ಹೋಗುತ್ತೆ ಲೀಟ್ರು ದೇಸಿ ಹಸುದು, ಅಂದರೆ ನಾಟಿ ಹಸುಗಳದು ರೇಟು. ಸೊ ಅದಕ್ಕೋಸ್ಕರ ಇದು ಸ್ಪೆಷಲಾಗಿ ಮಾಡ್ತಾರೆ. ಮತ್ತು ಅದು ಇದೂ ಅಷ್ಟೇ, ಕಾಫಿ ಪುಡಿನೂ ಅಷ್ಟೇ ಸಪ್ರೇಟಾಗಿದೆ, ಡಿಕಾಕ್ಷನ್ ಸಪ್ರೇಟಾಗಿ ಮಾಡ್ತಾರೆ, ಎಲ್ಲ ಸಪ್ರೇಟು. ಸೊ ಪ್ರೀಮಿಯಮ್ ಮಿಕ್ಸ್ ಇರುತ್ತೆ, ಪ್ರೀಮಿಯಮ್ ಫೀಲ್ ಕೊಡೋದಕ್ಕೆ ಆ ಥರ ಮಾಡ್ತಾರೆ. ಮತ್ತು ಲಾಸ್ಟಲ್ಲಿ ಜಾಸ್ತಿ ಅದು ಹಾಲಿನ ನೊರೆ ಹಾಕಿ ಕೊಡ್ತಾರೆ, ಒಂದು ಥರ ರಾಜನ್ ಥರ ಕಿರೀಟ ಥರ ಮಾಡಿ ಸ್ಪೆಷಲ್. ಆಮೇಲೆ ಇನ್ನೊಂದು ಅಟ್ರಾಕ್ಷನ್ ಆಗಿದ್ದು ಬಂದ್ಬಿಟ್ಟಲ್ಲಿ ನಮ್ಮ ಮುಂದೆ ಇದಕ್ಕೆ ಮಾತ್ರ ಅದು ಮಾಡೋದು. ಮಹಾರಾಜ ತೊಗೊಂಡ್ರೆ ನಮ್ಮ ಮುಂದೆ ಬಂದ್ಬಿಟ್ಟು ಅದು ಹಿಂಗೆ ಎತ್ತಿ ಮಿಕ್ಸ್ ಮಾಡ್ತಾರೆ, ಮಿಕ್ಸ್ ಹೊಡಿತಾರೆ. ಅದು ಕೂಡ ಆ ಪಾತ್ರೆನ ಕಾಯಿಸಿರ್ತಾರೆ, ಬಿಸಿ ಪಾತ್ರೆ, ಆ ಫುಲ್ಲು ಹೊಗೆ ಬರುತ್ತೆ ಎಫೆಕ್ಟ್. ಅಷ್ಟೊತ್ತಿಂದ ನೊರೆ ಹಾಗೆ ಇದೆ, ಅದನ್ನು ಮಿಕ್ಸ್ ಮಾಡೋಣ. ಕಲರ್ ನೋಡಿ ಕಾಫಿದು ಫುಲ್ಲು ಡಾರ್ಕ್. Cheers. ಓಹ್ ವಾವ್, ಸೂಪರ್ ಇದೆ. ನಮ್ಮ ಸಂಜೀತು ಸಕ್ಕತ್ತಾಗಿದೆ. ಅವಲೇ ಕುಡ್ದಿದ್ದು 2 ಕಾಫಿಗೂ ಇದಂತೂ ಬೇರೆ, ಫುಲ್ಲು ಡಿಫ್ರೆಂಟು ಆ ಟೇಸ್ಟ್ ಇರ್ಬೋದು. ಕಾಫಿ ಟೇಸ್ಟು ಡಿಫರ್ ಆಗ್ತಿದೆ, ಸಕ್ಕತ್ತಾಗಿದೆ. ಅದು ಕುಂಭಕೋಣಂದು ಸ್ವಲ್ಪ ಸ್ಟ್ರಾಂಗ್ ಥರ ಇತ್ತು, ಸ್ಟ್ರಾಂಗ್ ಕಾಫಿ. ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕಿದ್ರು, ಇದರಲ್ಲಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಸ್ವೀಟಾಗಿದೆ, ಸಕ್ಕರೆ ಹಾಕಿದ್ದಾರೆ ಇದರಲ್ಲಿ. ಬಟ್ ಹಾಲು ಇದೆಲ್ಲ ಹಾಲಿನ ಫ್ಲೇವರೇ ಡಿಫ್ರೆಂಟು. ನಾರ್ಮಲಾಗಿ ನಂದಿನಿ ಹಾಲು ಕುಡಿದು ಅದೇ ಬೇರೆ ಥರ ಇರುತ್ತೆ, ಮನೇಲಿ ಕುಡಿಯೋದಿರ್ಬೋದು, ಆಚೆ ಎಲ್ಲಿ ಕುಡಿಯೋದು. ಬಟ್ ಇದು ನಾಟಿ ಹಸುವಿನ ಹಾಲು, ಇದರಲ್ಲಿ ಪ್ಯೂರ್, ಅದಕ್ಕೆ ಸ್ವಲ್ಪ ಜಾಸ್ತಿ ರೇಟು. ಟೇಸ್ಟ್ ಫೀಲ್ ಮಾಡ್ಬೋದು, ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ನಾರ್ಮಲ್ ಹಾಲ್ಗೂ ಈ ಹಾಲ್ಗೂ. ಆಮೇಲೆ ಆ ಕಾಫಿ ಬ್ಲೆಂಡು ಅಷ್ಟೇ, ಆ ಬೇರೆ ಕಾಫೀಸ್ಗೂ ಇದಕ್ಕೂ ತುಂಬ ಡಿಫರ್ ಇದೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಸ್ಟ್ರಾಂಗ್ ಆಗಿದೆ. ಬಟ್ ಇದಕ್ಕೆ ಎಕ್ಸ್ಟ್ರಾ ನೀವು ಸಕ್ಕರೆ ಹಾಕೋಣ ಅವಶ್ಯಕತೆ ಏನೆಲ್ಲ ಹಾಕೊಂಬಿಡಿ. ನಾನು ಸಜೆಸ್ಟ್ ಮಾಡ್ತೀನಿ, ಇವ್ರು ಹೆಂಗೆ ಕೊಡ್ತಾರೋ ಹಂಗೆ ಕುಡಿದ್ರೆ ಬೆಸ್ಟು. ಆಲ್ರೆಡಿ ಇರುತ್ತೆ ಶುಗರು, ಇನ್ನೂ ಜಾಸ್ತಿ ಹಾಕೊಂಬಿಟ್ರೆ ಅದು ಒಂಥರ ಪಾನ್ಕ ಥರ ಆಗ್ಬಿಡುತ್ತೆ, ಇದ್ರ ಎಫೆಕ್ಟ್ ಹೊಟ್ಟೋಗುತ್ತೆ. ಸೊ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ದಿರಾ
ಅವ್ರು ಹೇಗೆ ಕೊಡ್ತಾರೋ ಹಾಗೆ ಕುಡಿದ್ರೆ ಮಜಾ. ಬೇಕಾದ್ರೆ ಕುಂಭಕೋಣಂ ಕಾಫಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ನಡೆಯುತ್ತೆ, ಯಾಕಂದರೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ತುಂಬ ಜನಕ್ಕೆ ಅದು ಎಲ್ಲರೂ ಆಗಲ್ಲ, ಸ್ಟ್ರಾಂಗ್ ಕುಡಿಯೋರಿಗೆ ಮಾತ್ರ ಅದು. ಸೊ ನೀನು ಸ್ವಲ್ಪ ಸಕ್ಕರೆ ಹಾಕ್ಕೊಬೋದು ಅದಕ್ಕೆ, ಬಟ್ ಇದಕ್ಕೆ ಮಾತ್ರ ಹಾಗೆ ಕುಡಿಬೇಕು. ಅಲ್ಟಿಮೇಟ್ ಆಗಿದೆ, ನನಗೆ ಸಖತ್ ಇಷ್ಟ ಆಯಿತು. ಆಮೇಲೆ ಇದ್ರ ಜೊತೆ ಇಲ್ಲಿ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಖಾರ ಬಂದಿದೆ, ಆಮೇಲೆ ಕಾಂಗ್ರೆಸ್ ಖಾರ ಬಂದಿದೆ, ಆಮೇಲೆ ರಸ್ಕ್ ಇದೆ, ಆಮೇಲೆ ಬಟರ್ ಕುಕೀಸ್ ಇದೆ, ಆಮೇಲೆ ಸಮೋಸ ಇದೆ, ಹನಿ ಕೇಕ್ ಇದೆ, ಏನೇನೋ ಇದೆ. ಅದು ಇದು ಕುಡಿಬೇಕಾದ್ರೆ ಏನಾದರೂ ತಿನ್ನಬೇಕು, ಬಾಯಿ ಅಲ್ಲಿ ಅಗಿತಾ ಇರಬೇಕು ಅಂತ ಅನಿಸಿದ್ರೆ ಅದನ್ನು ಟ್ರೈ ಮಾಡ್ಬೋದು. ನಾವು ಏನೋ ಒಂದು ತೊಗೊಂಡು ಸಿಗ್ತೀನಿ, ಆಮೇಲೆ ಇದನ್ನು ನೀಟಾಗಿ ನೆಮ್ಮದಿಯಾಗಿ ಕುಡಿಬೇಕು. ಸೊ ಒಂದು ಸಣ್ಣ ಬ್ರೇಕ್ನ ಅಂತ. ಸೊ ಫೈನಲಾಗೆ ಒಂದು 3 ಕಾಫಿನ ಕುಡಿದ್ವಿ, ನಾನು ಸಂಜೀತು ಶೇರ್ ಮಾಡಿಕೊಂಡು. ಲಾಸ್ಟಲ್ಲಿ ಒಂದು ಕನ್ಕ್ಲೂಷನ್ ಕೊಡೋಕ್ಕೆ ಮುಂಚೆ ಏನಾದರೂ ತಿಂತಾ ಮಾತಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ. ಸೊ ಇದು ಬಂದು ನಾವು ಕಾಂಗ್ರೆಸ್ ಖಾರ ಬನ್ ತೊಗೊಂಡಿದ್ದು. ಸೊ ನಾರ್ಮಲ್ ಖಾರ ಬನ್ನು ಸಿಗುತ್ತೆ, ಕಾಂಗ್ರೆಸ್ ಖಾರ ಬನ್ ಏನು ಸ್ಪೆಷಲ್ ಅಂದರೆ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಕಾಂಗ್ರೆಸ್ ಕಳೆಕಾಯಿ ಬೀಜ ಹಾಕ್ಬಿಟ್ಟು ಕೊಡ್ತಾರೆ. ಅದರ ಕಾಂಬಿನೇಷನ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅದು ಅಷ್ಟೇ ಬಿಸಿ ಬಿಸಿ ಇದೆ ಇವಾಗ. ಸೊ ಇದು ಸಬ್ಬಕ್ಕಿ ಸೊಪ್ಪಿನ ಘಮ ಬರ್ತಾ ಇದೆ ಇಲ್ಲಿವರೆಗೂ. ಸೊ ಟೇಸ್ಟ್ ಮಾಡೋಣ. ಒಂದು ಒಳ್ಳೆಯ ಕ್ವಾಲಿಟಿಯ ಖಾರ ಬನ್ನು ಸೂಪರ್ ಇದೆ. ಇದು ಕಾಫಿ ಕುಡಿತಾ ತಿಂದರೆ ಮಜಾ. ನಾವು ಅದು ಒಂದು ಫ್ಲೋನಲ್ಲಿ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ತಿನ್ನೋಣ ಅಂತ ತೊಗೊಂಡ್ವಿ. ನೀವು ಬಂದಾಗ ಒಂದು ಇದನ್ನು ತೊಗೊಂಡು ಕಾಫಿ ಕುಡ್ಕೊಂಡು ತಿಂತಾಯಿದ್ರೆ ಸೂಪರ್ ಇರುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾಯಿತು ಅಂದರೆ ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಇಲ್ಲಿ ಅಲ್ಲಿ ವಾಕರ್ಸ್ ಬರ್ತಾರಲ್ಲ, ವಾಕ್ ಮಾಡ್ಕೊಂಡು ಬರ್ತಾರೆ, ಯಾರು ಬಂದ್ರೂ ಅವ್ರಿಗೆ ಒಂದು ಫಿಲ್ಟರ್ಗೆ ಒಂದು ಕಾಫಿ ತೊಗೊಂಡ್ರೆ ನಿಮಗೆ ರಸ್ಕ್ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾರಂತೆ. ಸೊ ಇದು ಒಂದು ವಿಷಯ ಗೊತ್ತಾಯಿತು. ಸೊ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗೆ ಬಂದರೆ, ಸೊ ಬೆಳಗ್ಗೆ ವಾಕ್ ಮಾಡ್ಕೊಂಡು ಬಂದುಬಿಟ್ಟು ಫಟಾಫಟ ಅಂತ ಬಂದು ಒಂದು ಫಿಲ್ಟರ್ ಕಾಫಿ ಕುಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ, ಸೀನಿಯರ್ ಸಿಟಿಸನ್ಸು ತುಂಬ ಜನ ಬಂದರು ನಾವು ಬಂದಾಗೇ. ಸೊ ಅವ್ರಿಗೆಲ್ಲನೂ ಇದೊಂದು ಕಾಂಪ್ಲಿಮೆಂಟ್ರಿ ರಸ್ಕು ಒಂದು ಫಿಲ್ಟರ್ ಕಾಫಿ ತೊಗೊಂಡ್ರೆ. ಸೊ ಅದು ಚೆನ್ನಾಗಿದೆ. ಆಮೇಲೆ ಫೈನಲಾಗೆ ನನಗೆ ತುಂಬ ಇಷ್ಟ ಆಗಿದ್ದು ಬಂದು ಆ ಮಹಾರಾಜ ಕಾಫಿ ಮಾತ್ರ ಸಖತ್ತಾಯಿತು. ಫುಲ್ಲು ಸ್ಟ್ರಾಂಗಾಗೆ ಒಂಥರ ಪ್ರೀಮಿಯಮ್ ಕಾಫಿ ಥರ ಇತ್ತು. ಟೇಸ್ಟಲ್ಲಿ ಸಖತ್ ಡಿಫರ್ ಇತ್ತು. ನಾರ್ಮಲ್ ಫಿಲ್ಟರ್ ಕಾಫಿನೂ ಕುಡಿದ್ವಿ ನಾವು ಫಸ್ಟು ಸ್ಟೇಜು, ಇದು ಲಾಸ್ಟು ಕುಡಿದ್ವಲ್ಲ, ಆ 3ರಲ್ಲೂ ನಿಮಗೆ ಆ ಡಿಫ್ರೆನ್ಸ್ ಕಾಣಿಸುತ್ತೆ ಟೇಸ್ಟಲ್ಲಿ. ಆಮೇಲೆ ನಾನು ಮಧ್ಯೆ ನೀರು ಕುಡ್ದಿಲ್ಲ, ಅದು ಟೇಸ್ಟ್ನ ಚೇಂಜ್ ಮಾಡ್ಕೊಳೋಕ್ಕೆ. ಸೊ ಆದ್ರೂ ನಮಗೆ ಆ ಟೇಸ್ಟು ನೀಟಾಗಿ ಫೀಲ್ ಆಗುತ್ತೆ. ಸೊ ಮಹಾರಾಜ ಕಾಫಿ ಮಸ್ಟ್ ಟ್ರೈ. ಬಂದಾಗ ಸ್ವಲ್ಪ ಪ್ರೈಸ್ ಜಾಸ್ತಿ, ಬಟ್ ವರ್ತ್ ಇದೆ. ಯಾಕಂದರೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸು ಅದೇ ಥರ ಇದೆ, ಬೆಸ್ಟ್ ಕ್ವಾಲಿಟಿ. ಆಮೇಲೆ ಇದು ಅಷ್ಟೇ, ಶಾಪು ಅಷ್ಟೇ, ಹೈಜೀನು ಎಲ್ಲ ಅಲ್ಟಿಮೇಟಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಸಖತ್ತಾಗಿದೆ. ಒಂಥರ ಹಳೇ ಲುಕ್ ಬರುತ್ತೆ ಅವ್ರದ್ದು ಕಿಚನ್ ಡೋರೆಲ್ಲ ನೋಡಿದ್ರೆ. ಸೊ ಚೆನ್ನಾಗಿದೆ. ಆಮೇಲೆ ಕುಂಭಕೋಣಂ ಕಾಫಿ ಅದು ಬಂದು ನಿಮಗೆ ಹಿತ್ತಾಳೆ ಲೋಟದಲ್ಲೇ ಸರ್ವ್ ಮಾಡ್ತಾರೆ. ಆ ಫೀಲ್ ಕೊಡೋದಕ್ಕೆ ನಿಮಗೆ ಅಲ್ಲೋಗಿ ಕುಂಭಕೋಣಮಲ್ಲಿ ಯಾವ ಥರ ಅಥೆಂಟಿಕ್ಕಾಗಿ ಟ್ರೈ ಮಾಡ್ತೀರಾ ಕಾಫಿ ಅದೇ ಥರ ಸಿಗುತ್ತೆ. ಆಮೇಲೆ ಟೀಗಳು ಸಿಗುತ್ತೆ, ನೀವು ಟೀನೂ ಟ್ರೈ ಮಾಡ್ಬೋದು. ಟೀ ಪ್ರಿಯರ್ ಇದ್ದರೆ, ಚಾಯ್ ಪ್ರಿಯರು, ನಮ್ಮ ಸಂಜೀತ್ ಥರ ಜಾಸ್ತಿ ಟೀ ಕುಡಿಯೋರು. ಮತ್ತು ನಾವು ಅಷ್ಟೇ, ನಾವು ಜಾಸ್ತಿ ಟೀನೇ ಕುಡಿಯೋದು ಎಲ್ಲೋದ್ರೂ. ಕಾಫಿ ಬರೀ ಹೋಟೆಲ್ಸು, ದರ್ಶಿನಿ ಈ ಥರ ಹೋದಾಗ ಮಾತ್ರ ಕುಡಿಯೋದು, ಮತ್ತು ಈ ಥರ ಜಾಗದಲ್ಲಿ ಮಾತ್ರ. ಸೊ ಇವತ್ತು ಜಾಸ್ತಿ ಕುಡಿದ್ಬಿಟ್ಟಿದ್ದೀನಿ ಕಾಫಿ, ಫುಲ್ಲು ನಿದ್ದೆನೇ ಹೊಟ್ಟೋಯ್ತು. ಇಲ್ಲಿ ಶೂಟ್ ಮುಗಿಸ್ಕೊಂಡೋಗಿ ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಅದು ಕ್ಯಾನ್ಸಲ್ ಆಯ್ತು ಪ್ರೋಗ್ರಾಮು, ನಿದ್ದೆ ಬರ್ತಾಯಿಲ್ಲ. ಟ್ರೈ ಮಾಡಿ, ಒಂದು ಬೆಸ್ಟ್ ಪ್ಲೇಸು, ಅಡ್ರೆಸ್ಸು ಮತ್ತು ಗೂಗಲ್ ಲೊಕೇಶನ್ನು ಎಕ್ಸಾಕ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬಂದ್ಬಿಡ್ಬೋದು ಇಲ್ಲಿಗೆ. ಆಮೇಲೆ ಕೊನೆಯದಾಗಿ ತುಂಬ ಬೆಂಗಳೂರಲ್ಲಿ ತುಂಬ ಜಾಗಗಳಿದೆ ಈ ಥರ ಕಾಫಿಗೆ ಇದಕ್ಕೆಲ್ಲ ಫೇಮಸ್ ಇರೋದು. ಹಳೇದು ಫೇಮಸ್ ಆಗಿರೋವಿದೆ, ಬಟ್ ಹೊಸ್ದಾಗಿ ಬಂದು ಒಂದು ಒಳ್ಳೆಯ ಬ್ರ್ಯಾಂಡ್, ದೊಡ್ಡ ಬ್ರ್ಯಾಂಡ್ಗೆ ಒಂದು ಕಾಂಪಿಟೇಷನ್ ಕೊಡ್ತಾರೋ ಒಂದಿಷ್ಟು ಕವರ್ ಮಾಡೋಣ ಅಂತ ಇದು ಒಂದು ಫಸ್ಟ್ ಒಂದು ಹೆಜ್ಜೆ. ಮುಂದೆ ಎಲ್ಲನೂ ಕವರ್ ಮಾಡೋಣ ಚಿಕ್ಕದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ. ಸೊ ಈ ಸುತ್ತಮುತ್ತ ಇರೋರಿಗೆ ಗೊತ್ತಾಗಲಿ ಒಂದು ಹೊಸ ಔಟ್ಲೆಟ್ ಶುರುವಾಗಿರೋದು. ಮತ್ತು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಟ್ಟು ಆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮಸ್ಕಾರ.